ಇವಾಗ ಏನ್ ಮಾಡೋದು? ಏನೇ ಇರ್ಲಿ ರತ್ನಮ್ಮ, ನಾವ್ ವಾಪಸ್ ಹೋಗೋವಾಗ ನಮ್ ಜೊತೆ ಅರ್ಚನಾ ಇರ್ಬೇಕಷ್ಟೇ. ಅದೇ ನಾವು ಮಾಡಿರೋ ಸಂಕಲ್ಪ ಅಲ್ವಾ? ಬಾ, ಎಲ್ಲಾ ಸಮಸ್ಯೆಗೂ ಮೂಲ ಕಾರಣ ಅರ್ಚನಾ ಇಲ್ದೇ ಇರೋದೆ. ಹೌದಮ್ಮ, ನೀನ್ ಹೇಳ್ತಿರೋದ್ ಸರಿ. ಅರ್ಚನಾ ಅವ್ರು ಸಿಕ್ಕಿ ಅವ್ರನ್ನ ವೀರಣ್ಣ ಅವ್ರಿಗೆ ಒಪ್ಸಿದ್ಮೇಲೆ ನೀನೇ ಶಾಂತಿ ಅಂತ ಎಲ್ರಿಗೂ ಗೊತ್ತಾಗತ್ತಲ್ಲಮ್ಮ. ನಿನ್ನ ಸುಶಾಂತಪ್ಪನ ಮಧ್ಯೆ ಇರೋ ಸಂಬಂಧ ಏನೂ ಇಲ್ಲ ಅನ್ನೋ ತರ ಆಗ್ಬಾರ್ದಲ್ವಾ? ನಾವು ಎಚ್ಚರಿಕೆಯಿಂದ ಇರ್ಬೇಕಲ್ವೇನಮ್ಮ? ಇಲ್ಲ ರತ್ನಮ್ಮ, ಅಲ್ಲಿ ತನಕ ಹೋಗಲ್ಲ ಬಿಡಿ. ಆದ್ರೆ ನನಗ್ ಸುಶಾಂತ್ ಅವ್ರ ಮೇಲಿರೋ ಒಂದೇ ಒಂದ್ ಬೇಜಾರು ಏನ್ ಗೊತ್ತಾ? ಆ ಮನುಷ್ಯ ತನ್ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾನಷ್ಟೇ. ಸ್ವಾರ್ಥಿ ಆಗ್ಬಿಟ್ಟಿದಾರೆ ರತ್ನಮ್ಮ. ಬೇರೆ ಯಾವ ಸಂಬಂಧದ ಬಗ್ಗೆನೂ ಅವ್ರಿಗೆ ಯೋಚನೆನೇ ಇಲ್ಲ. ಮೊದ್ಲಿಂದನೂ ಅವರಲ್ಲಿ ಕಂಡಿರೋ ಗುಣ ಅಂದ್ರೆ ಇದೊಂದೇ. ಅಂದ್ರೆ ನೀನೇನಮ್ಮ ಹೇಳೋದು? ನಾನು ನಂತರ ಅಂತ ಇರ್ಲೇಬಾರ್ದಾ? ನೋಡಿದ್ರ, ಮಗಳ ಗಂಡನ ಬಿಟ್ಕೊಡ್ಬಾರ್ದು ಅಂತ ಇಂಡೈರೆಕ್ಟ್ ಆಗಿ ಹೇಗ್ ಸಪೋರ್ಟ್ ಮಾಡ್ತಿದ್ದೀರಾ ನೋಡಿ ಅವ್ರಿಗೆ ನೀವು. ಎಷ್ಟೇ ಆದ್ರೂ ನಾನೇ ಎತ್ತಿ ಆಡ್ಸಿರೋರಲ್ವೇನಮ್ಮ ಅವರು. ರತ್ನಮ್ಮ, ನಾನ್ ಹೇಳ್ತಿರೋದು ಪ್ರತಿಯೊಬ್ಬರಿಗೂ ಸ್ವಾರ್ಥ ಅನ್ನೋದಿರ್ಬೇಕು, ಆದ್ರೆ ಈ ಮಟ್ಟಕ್ಕೆ ಇರಬಾರ್ದಲ್ವಾ? ಹೆಂಡತಿಯಾಗಿ ನಾನ್ ಹೇಳ್ತೀನಿ ಅಂದ್ರೆ ಅದ್ರಲ್ಲೊಂದ್ 1000 ಅರ್ಥ ಇರತ್ತಪ್ಪ. ಅದನ್ ಸ್ವಲ್ಪ ಕಿವಿ ಕೊಟ್ಟು ಕೇಳ್ಬೇಕಲ್ವಾ ಪೇಷನ್ಸ್ ಇಂದ. ಇವ್ರಿಗೆ ಯಾಕ್ ತಾಳ್ಮೆ ಅನ್ನೋದೇ ಇಲ್ಲ ಇವ್ರಿಗೆ ಫಸ್ಟ್ ಆಫ್ ಆಲ್. ಏನಮ್ಮ, ಚಿಕ್ಕ ವಯಸ್ಸಿಂದ ಸುಶಾಂತಪ್ಪನ ನಾನು ನೋಡಿದ್ದೀನಿ. ಹಾಗಾಗಿ ನನಗೆ ಅವ್ರ ಬಗ್ಗೆ ಆ ಥರ ಏನೂ ಅನ್ನಿಸ್ಲಿಲ್ಲ ಇಲ್ಲಿವರೆಗೂ. ಯಾವತ್ತು ನಿನ್ನನ್ನು ನೋಡಿದ್ನೋ ಅವತ್ತೇ ನನಗೆ ಜನ್ಮ ಜನ್ಮದ ಮಗಳು ಸಿಕ್ಬಿಟ್ಲು ಅನ್ನೋ ಖುಷಿ ಇದೆ ನನಗೆ. ಯಾವತ್ತು ನಿನ್ನನ್ನು ನೋಡಿದ್ನೋ ಅವತ್ತೇ ನನಗೆ ಜನ್ಮ ಜನ್ಮದ ಮಗಳು ಸಿಕ್ಬಿಟ್ಲು ಅನ್ನೋ ಖುಷಿ ಇದೆ ನನಗೆ. ನೋಡಿದ್ರಾ, 6 ಕೊಟ್ರೆ ಅತ್ತೆ ಕಡೆ, 3 ಕೊಟ್ರೆ ಸೊಸೆ ಕಡೆ ಅಂತ ಯಾಕೆ ಸ್ಥಾನ ಬದಲಾಯಿಸ್ತಿದ್ದೀರಾ ನೀವು? ಏನ್ ಮಾಡ್ಲಮ್ಮ, ನನಗೆ ಯಾರಾದ್ರೂ ಆಗ್ಲಿ ನನಗೆ ಪ್ರೀತಿ ಬೇಕು ಅಷ್ಟೇ. ಯಾವುದೇ ಮನುಷ್ಯಂಗಾಗ್ಲಿ ಪ್ರೀತಿ ವಿಶ್ವಾಸ ಇದೆಲ್ಲ ಇರ್ಲೇಬೇಕಲ್ವೇನಮ್ಮ? ಇಲ್ಲ ಅಂದ್ರೆ ಜೀವನನೇ ಬರಡಾಗ್ಬಿಡುತ್ತೆ. ನಮ್ಗೆ ನಾವು ಬೇಕಾಗಿರೋದನ್ನೆಲ್ಲ ಮನ್ಸಲ್ಲಿ ಇಟ್ಕೊಂಡ್ರೆ ನಮ್ಮನ್ನ ಅವರು ನೆನೆಸ್ಕೊಳ್ತಾ ಇರ್ತಾರೆ. ನೀವ್ ಹೇಳ್ತಿದ್ದಾಗೆ ಅವರೇ ಕಾಲ್ ಮಾಡ್ತಿದಾರೆ ನೋಡಿ. ಅದಕ್ಕೆ ಹೇಳೋದು ಸುಶಾಂತಪ್ಪ ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತಿದ್ದಾರೆ ಅಂತ. ಅಯ್ಯಯ್ಯೋ, ಆ ಲೆವೆಲ್ಗೆಲ್ಲ ಏನೂ ಇಲ್ಲ. ನನ್ ಪ್ರಕಾರ ಇದು ಸುಶಾಂತ್ ಫೋನ್ ಅಲ್ಲ. ಮತ್ತೆ ನನ್ನ ತುಂಬಾ ಇಷ್ಟ ಪಡೋನು, ತುಂಬಾ ಪ್ರೀತಿ ಮಾಡೋನು ನನ್ ಮಗ. ಹಾಯ್ ಕಂದ. ಹಾಯ್ ಪುಟ್ಟ. ನೀವಿನ್ನೂ ಊರಿಗೆ ಹೋಗಿಲ್ವಾ? ಹೋಗ್ತಾ ಇದೀವಿ. ಸರಿ, ಏನ್ ತಿಂದೆ ನೀನು? ಅದು ಅಮ್ಮಮ್ಮ ಇದ್ದಾರಲ್ಲ, ಹಾಲಲ್ಲೇನೋ ಹಾಕೊಟ್ರು ಕಣಮ್ಮ, ತಿಂದೆ. ತುಂಬಾ ಚೆನ್ನಾಗಿತ್ತು ಕಣಮ್ಮ. ವಾವ್, ಸೂಪರ್. ಅಮ್ಮ, ಐ ಮಿಸ್ ಯು ಅಮ್ಮ. ಐ ಮಿಸ್ ಯು ಟೂ ಕಂದ. ರಾಘವ್, ಯಾರು ಫೋನಲ್ಲಿ? ಅದು ಅಮ್ಮನ ಹತ್ರ ಮಾತಾಡ್ತಿದ್ದೆ ಅಪ್ಪ. ಏನು ಬೇಡ, ಕೊಡಿಲಿ. ಹೋಗ್ ಹೋಮ್ವರ್ಕ್ ಕೊಡೋಕ್. ವಿಡಿಯೋ ಕಾಲ್ ಬೇರೆ ಮಾಡಕ್ ಕೆಲ್ಸ ಇಲ್ಲ. ನೋಡಿದ್ರಾ, ಇವ್ರೆಷ್ಟು ಸ್ವಾರ್ಥಿ ಅಂತ ಇವಾಗ ಅರ್ಥ ಆಯ್ತಾ? ಏನಮ್ಮ ಸುಶಾಂತಪ್ಪ, ಯಾಕೆ ಹಿಂಗ್ ಮಾಡ್ಬಿಟ್ರು? ನೋಡಿ ರತ್ತಮ್ಮ, ದಿನಕ್ಕೆ 2 ಸಲ ವಿಡಿಯೋ ಕಾಲಲ್ಲಿ ಮಾತಾಡ್ತೀನಿ ಅಂತ ನಾನು ರಾಘವ್ ಹತ್ರ ಹೇಳಿದ್ದೆ ತಾನೆ. ಪಾಪ ಅವನು ಅದಕ್ಕೆ ಹೂ ಅಂತಂದು ಶಾಂತಿ ನಿವಾಸಕ್ಕೆ ಹೋಗಿದ್ದು.